ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರು ಅವರ ಹುಟ್ಟೂರಾದಂತಹ ಚಕ್ಕೆರೆ ಗ್ರಾಮದಲ್ಲಿ ಮತ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ನಮ್ಮೊಟ್ಟಿಗೆ ಯೋಗೇಶ್ವರ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಹಲವು ಕಡೆಗಳಲ್ಲಿ ಕೂಡ ತಾವು ಹೋಗಿ ಬಂದಿದ್ದೀರಿ. ಹೇಗಿದೆ ಸರ್ ಕ್ಷೇತ್ರದಲ್ಲಿ ತಾವು ಮತ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ? ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಜನ ನನ್ನ ಪರ ಇದ್ದಾರೆ, ಅಭಿವೃದ್ಧಿ ಪರ ಇದ್ದಾರೆ, ಸರ್ಕಾರದ ಪರ ಇದ್ದಾರೆ. ಈ ಚುನಾವಣೆ ನನ್ನ ಪರವಾಗಿ ಇದೆ ಅಂತ ಅನಿಸುತ್ತೆ. ಮತದಾರರು ಯೋಗೇಶ್ವರ್ ಅವರ ಯಾವ ವಿಚಾರಗಳನ್ನು ಇಟ್ಕೊಂಡು ಮತ ನೀಡ್ತಾರೆ ಅಂತಂತೀರಾ ಸರ್? ಮತದಾರರು ನನ್ನ ಹಿಂದಿನ ಸಾಧನೆ ಏನು, ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕನಾಗಿ ನಾನು ಮಾಡಿರ್ತಕ್ಕಂಥ ಕ್ರಿಯಾತ್ಮಕ ಕೆಲಸಗಳನ್ನು ಜನ ಇವತ್ತು ನೆನಪಿಸ್ಕೋತಾ ಇದ್ದಾರೆ. ಅದೇ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ನಿಷ್ಕ್ರಿಯವಾಗಿ ಇದ್ದದ್ದು, ಕಳೆದ 7 ವರ್ಷ ಅವರು ಏನೂ ಕೆಲಸ ಮಾಡದೇ ಇರತಕ್ಕಂಥದ್ದು. ಅಭಿವೃದ್ಧಿಯನ್ನು ಅವರು ತುಲನೆ ಮಾಡಿ ನೋಡಿದಾಗ, ಕಂಪೇರ್ ಮಾಡಿಕೊಂಡಾಗ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಅನಿಸುತ್ತೆ. ಸರ್, ಮೈತ್ರಿ ನಾಯಕರು ಪ್ರಚಾರದ ವೇಳೆ ಮಾಡಿದಂತಹ ಭಾಷಣಗಳಂತೆಲ್ಲ ತಾವೆಲ್ಲೂ ಕೂಡ ಕೇಳಿದ್ದೀರಿ. ಜಂಪಿಂಗ್ ಸ್ಟಾರ್ ಅನ್ನುವಂಥ ಟ್ಯಾಗ್ಲೈನನ್ನು ನಿಮಗೆ ಕೊಟ್ಟಿದ್ದಾರೆ. ಅದೇನಾದರೂ ಈ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ? ನನಗೆ ಒಳ್ಳೆಯದೇ ಆಗಿದೆ ಇದು. ಏಕೆಂದರೆ ನನ್ನ ರಾಜಕೀಯ ಸಂದರ್ಭಕ್ಕೆ ನಾನು ಆಯಾ ಸಂದರ್ಭಕ್ಕೆ ನಿರ್ಣಯಗಳು ತಗೋತೀನಿ. ಆ ಸಂದರ್ಭವೂ ಹಾಗೇ ಇರ್ತದೆ. ನೋಡಿ, ಎನ್ ಡಿ ಎಯಿಂದ ನನಗೆ ಟಿಕೆಟ್ ಸಿಕ್ಕಿದರೆ, ನನಗೆ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದರೆ ಅವರೇ ತಪ್ಪು, ಅವ್ರು ಕೊಡಲಿಲ್ಲ. ಸೊ ಅನಿವಾರ್ಯವಾಗಿ ನನ್ನ ರಾಜಕೀಯ ಉಳಿವಿಗೋಸ್ಕರ ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ಗೆ ಬಂದಿದ್ದೀನಿ, ಈ ಚುನಾವಣೆಯಲ್ಲಿ ಗೆಲ್ತೀನಿ. ಸರ್, ಕಳೆದ ಹಲವು ಚುನಾವಣೆಗಳನ್ನು ಕೂಡ ಎದುರಿಸಿದ್ದೀರಿ ನೀವು. ಈ ಚುನಾವಣೆಗೂ ಆ ಚುನಾವಣೆಗಳು ಏನಾದರೂ ವ್ಯತ್ಯಾಸ ಇದೆ? ಯಾಕಂದರೆ ಈ ಬಾರಿ ಬಹಳ ಜಿದ್ದಾಜಿದ್ದಿ ಅನ್ನುವಂಥದ್ದು ತಮ್ಮ ಪ್ರಕಾರ ಸರ್? ಇಲ್ಲ, ಒಂದು ಕೌಟುಂಬಿಕ ಪಕ್ಷ, ಆ ಪಕ್ಷದ ಉಳಿವಾಗಾಗಿ ಒಂದು ಹೋರಾಟ ಮಾಡ್ತಾಯಿದೆ. ನಾನು ಜನಗಳ ಶ್ರೇಯೋಭಿವೃದ್ಧಿಗಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಹಾಗಾಗಿ ಅವರೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹಂಗಾಗಿ ಇದೊಂದು ಜಿದ್ದಾಜಿದ್ದಿಯ ಕಾಣ ಅಂತ ಅನಿಸಿದೆ. ನನಗೇನಾಗಿ ಅನ್ನಿಸ್ತಲ್ಲ, ಇದೊಂದು ನಾರ್ಮಲ್ ಚುನಾವಣೆ. ನಿನ್ನೆ ತನಕ ಜಿದ್ದಾಜಿದ್ದಿದ್ರು, ಇವತ್ತು ಜನಸಾಮಾನ್ಯರು ಭಾಳ ತಾಳ್ಮೆಯಿಂದ ಸಮಾಧಾನ ಚಿತ್ತವಾಗಿ ವೋಟ್ ಮಾಡ್ತಾಯಿದ್ದಾರೆ. ಅವ್ರು ಯಾರು ವೋಟ್ ಮಾಡಬೇಕು, ಯಾರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ನನಗೆ ಈ ಸಾರಿ ಕ್ಷೇತ್ರ ನನ್ನ ಪರವಾಗಿದೆ. ಸರ್, ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒಕ್ಕಲಿಗರು ಅಂದರೆ ಕುಮಾರಸ್ವಾಮಿ ಅವರ ಕುಟುಂಬವನ್ನು ನಾನು ಕೊಂಡುಕೊಳ್ತೇನೆ ಅಂತನ್ನುವಂಥ ಮಾತನ್ನು, ಅದು ಸಾಕಷ್ಟು ಪ್ರಭಾವ ಬೀರಿದೆ ಈ ಚುನಾವಣೆಯಲ್ಲಿ ಅಂತ. ನಿಮಗೆ ಎಫೆಕ್ಟ್ ಆಗಿದೆ? ಅವ್ರು ಏನೇನೋ ಅವ್ರವ್ರು ಮಾತಾಡ್ಕೋತಾರೆ ರೀ. ಅವ್ರ ಬಗ್ಗೆ, ಅವರು ಕುಮಾರಸ್ವಾಮಿ ಬಗ್ಗೆ ನಾನು ಏನು ಮಾತಾಡಲಿ. ಅವರಿಬ್ಬರು ಸ್ನೇಹಿತರಾಗಿದ್ದರು, ಭಾಳ ಹಿಂದಿಂದನೂ ಕೂಡ ಅವ್ರು ಭಾಳ ಆತ್ಮೀಯವಾಗಿದ್ದರು. ರಾಜಕೀಯವಾಗಿ ಅವ್ರು ಭಾಳ ಅಂತರಂಗದ ವಿಚಾರ ಅವ್ರವ್ರಿಗೆ ಗೊತ್ತಿದೆ ಅಂತ ಅವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಅದು ನಾನೇ ಯಾಕೆ ಮಾತಾಡಲಿ? ಯಾರ್ಯಾರ್ದೋ ಸ್ಟೇಟ್ಮೆಂಟು ನನ್ನ ಚುನಾವಣೆ ಹೆಂಗೆ ಪ್ರಚಾರ, ನನಗೆ ತೊಂದರೆ ಆಗುತ್ತೆ. ನನ್ನ ಚುನಾವಣೆ ನಡ್ತಕ್ಕಂಥದ್ದು ನಾನು ಮತ್ತು ನನ್ನ ಎದುರಾಳಿ ಅಭ್ಯರ್ಥಿ ಮೇಲೆ. ಈ ಥರ ವಿಚಾರಗಳೇನು ಕೆಲಸ ಮಾಡಲ್ಲ ಸರ್. ಯಾಕಂದರೆ ಒಕ್ಕಲಿಗ ಮತಗಳು ಡಿವೈಡ್ ಆಗುತ್ತೆ ಅಂತ, ಯಾಕಂದರೆ ಒಕ್ಕಲಿಗರನ್ನ ಕೊಂಡ್ಕೊಳ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮೈತ್ರಿ ಪಕ್ಷದವರು ಪ್ರಚಾರ ಮಾಡಿರೋದು ಕಳೆದ 2 ದಿನಗಳಿಂದ. ಮಾಡಲಪ್ಪ, ಅದಕ್ಕೇನಂತೆ. ನಾನು ಯಾವುದು ನನ್ನ ಜಾತಿ ಹೇಳ್ಕೊಂಡು ಓಟ್ ಕೇಳ್ತಾ ಇಲ್ಲ. ಹಂಗಾಗಿ ನೋಡೋಣ ಮುಂದೆ ಚುನಾವಣೆ. ವೈಯಕ್ತಿಕ ಟೀಕೆಗಳು ಎಷ್ಟು ಸರಿ ಸರ್ ಈ ಚುನಾವಣೆ ಸಂದರ್ಭದಲ್ಲಿ? ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಸರ್, ಈಗ ಗೆಲುವಿನ ವಿಶ್ವಾಸ ಎಷ್ಟಿದೆ ಸರ್? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ ಸರ್? ಗೆಲುವಿನ ವಿಶ್ವಾಸ ಎಷ್ಟಿದೆ? ಎಷ್ಟು ಅಂತರದಲ್ಲಿ ತಾವು ಗೆಲ್ತೀರಿ? ಚುನಾವಣೆ ಆಗ್ಬೇಕಲ್ಲ, ಇನ್ನೊಂದು ಚುನಾವಣೆ ಆಗಲಿ. ಸಂಜೆ 6 ಗಂಟೆಗೆ ಮತಪೆಟ್ಟಿಗೆಯಲ್ಲಿ ಭದ್ರ ಆದ್ಮೇಲೆ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಸಿ.ಪಿ. ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ್ ಕುರ್ಣೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಅಭ್ಯರ್ಥಿಯಾಗಿರುವಂತಹ ಸಿ.ಪಿ. ಯೋಗೇಶ್ವರ್ ಅವರ ಪತ್ನಿ ಶೀಲಾ ಯೋಗೇಶ್ವರ್ ಅವರು ಕೂಡ ಇವತ್ತು ಅವರ ಹುಟ್ಟೂರಿನಲ್ಲಿ ಏನು ಮತ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ನಮ್ಮೊಟ್ಟಿಗೆ ಅವರಿದ್ದಾರೆ, ಮಾತಾಡಿಸ್ತೇನೆ. ಮೇಡಮ್, ಕಳೆದ ಚುನಾವಣೆಗಳನ್ನು ಕೂಡ ನೀವು ನೋಡಿದಿರಿ. ಈ ಚುನಾವಣೆಗೂ ಹಿಂದಿನ ಚುನಾವಣೆಗಳು ವ್ಯತ್ಯಾಸಗಳೇನಾದ್ರು ಇದೆಯಾ ಮೇಡಮ್? ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಮ ಯಜಮಾನರು ಕಾಂಗ್ರೆಸ್ಸಿಂದ ನಿಂತಿರೋದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಚನ್ನಪಟ್ಟಣಕ್ಕಾಗತ್ತೆ. ಚನ್ನಪಟ್ಟಣದ ಜನ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಅವ್ರ ಮನೆ ಮಗನ್ನ ಅವ್ರು ಆಯ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ಲ, ಗೆಲುವಿನ ವಿಶ್ವಾಸ ಎಷ್ಟಿದೆ ಮೇಡಮ್? ಯಾಕಂದರೆ ಬಹಳ ಜಿದ್ದಾಜಿದ್ದಿನ ಕಣವಾಗಿದೆ. ಅವರ ವಿರುದ್ಧವಾಗಿ ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಅವರ ಮಗ ನಿಂತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ. ಮತದಾರರೇ ಅಲ್ವಾ ನಮ್ಗೆ ಆಯ್ಕೆ ಮಾಡೋದು. ಸೊ ಮತದಾರರ ಕೈಯಲ್ಲೇ ನಮ್ಮ ಮತ ಇರೋದ್ರಿಂದ ಯಾವ ವ್ಯಕ್ತಿಯಿಂದ ಅಲ್ಲ, ಇವರು ಒಬ್ಬ ಮೇಷ್ಟ್ರ ಮಗ. ಸೊ ಇವರು ಕೆಲಸ ಮಾಡಿದ್ದಾರೆ, ನಮ್ಮ ಚನ್ನಪಟ್ಟಣಕ್ಕೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ನೀರಾವರಿ ಕೆಲಸ ಮಾಡಿದ್ದಾರೆ, ಅವರು ಬಸ್ ಸ್ಟ್ಯಾಂಡ್ ಕೆಲಸ ಆಗಲಿ ಎಲ್ಲ ಮಾಡಿದ್ದಾರೆ. ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಸೌಲಭ್ಯಗಳನ್ನ ತೊಗೊಂಬರ್ತಾರೆ. ಮೇಡಮ್, ಪ್ರಚಾರದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಆರೋಪವನ್ನು ಮಾಡ್ತಿದ್ರು, ಜಂಪಿಂಗ್ ಸ್ಟಾರ್ ಯೋಗೇಶ್ವರ್ ಅವರು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಾರೆ, ಅಧಿಕಾರ ಇರುವ ಕಡೆ ಹೋಗ್ತಾರೆ ಅಂತನ್ನುವಂಥ ಮಾತು ಹೇಳ್ತಿದ್ರು. ಅದೇನಾದರೂ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ? ಇಲ್ಲ, ಅವರು ಅಭಿವೃದ್ಧಿಗೋಸ್ಕರನೇ ಅವ್ರ ಪಕ್ಷ ಬದಲಾಯಿಸಿದ್ದೇ ಹೊರತು ಕಾಂಗ್ರೆಸ್ ಅವರ ಮಾತೃಪಕ್ಷ.
ಅವರು ಅಭಿವೃದ್ಧಿಗೋಸ್ಕರನೇ ಅವ್ರ ಪಕ್ಷ ಬದಲಾಯಿಸಿದ್ರೆ ಹೊರತು ಅವ್ರ ಸ್ವಾರ್ಥಕ್ಕಲ್ಲ. ನೀವು ಕೂಡ ಒಂದಷ್ಟು ಜನಗಳ ಜೊತೆ ಬೆರೆತಿದ್ದೀರಿ, ಅಂದರೆ ಇಂದಿನ ಚುನಾವಣೆಗಳಲ್ಲೂ ಕೂಡ ತಾವು ಬಹಳ ಪ್ರಮುಖವಾಗಿ ಗುರುತಿಸ್ಕೊಂಡಿದ್ದವರು. ಈ ಚುನಾವಣೆಯಲ್ಲಿ ಹೇಗೆಲ್ಲ ಕೆಲಸಗಳನ್ನು ಮಾಡಿದ್ರಿ ಮೇಡಮ್? ಎಲ್ಲ ಮಾಡಿದ್ದೀನಿ. ನಮ್ಮ ಜನ ಎಲ್ಲ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರ ಜೊತೆ ಇದ್ದೀನಿ. ಅಲ್ಲ, ನಿಮಗೂ ಬೇಸರ ಇದೆಯಾ? BJP ಅಭ್ಯರ್ಥಿಯಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತು, ಕೊಡಲಿಲ್ಲ ಅಂತನ್ನೋಂಥದ್ದು ಬೇಸರ ತಮಗೂ ಇದೆಯಾ? ಐ ಆಮ್ ಔಟ್ ಆಫ್ ಪಾಲಿಟಿಕ್ಸ್. ಆಸ್ ಅ ವೈಫ್ ಇವಾಗೆಲ್ಲ ಹೇಳಿದ್ದೀನಿ. ಸೊ ರಾಜಕೀಯದೆಲ್ಲ ಅವ್ರ ಹತ್ರನೇ ಮಾತಾಡಿ. ಥ್ಯಾಂಕ್ ಯು. ಜನ ತಮ್ಮನ್ನು ಕೈ ಹಿಡಿತಾರೆ ಅಂತ ನಮಗೆ ವಿಶ್ವಾಸ 100% ಇದೆಯಾ? ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಶೀಲಾ ಯೋಗೇಶ್ವರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಹದೇವ್ ಕುರ್ಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳಿ. ನಿಖಿಲ್ ನಮ್ಮ ಜೊತೆ ಅಂತದ್ದು. ನಿಖಿಲ್, ಎಷ್ಟು ವಿಶ್ವಾಸ ಇದೆ ಗೆಲ್ಲುವಂತ ಸಂಬಂಧಪಟ್ಟಂತೆ? ಕಳೆದ ಈ ಒಂದು ಉಪಚುನಾವಣೆ ಏನು ಕೇವಲ 18 ದಿನಗಳಷ್ಟೇ ನಮಗೆ ಸೀಮಿತವಾಗಿ ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದಕ್ಕೆ ಚುನಾವಣಾ ಆಯೋಗ ಸಮಯ ನಿಗದಿ ಮಾಡಿತ್ತು. ಕಳೆದ 18 ದಿನದಿಂದನೂ ಪ್ರತಿದಿನವೂ ಕೂಡ ನಾನು ಹಳ್ಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹಳ್ಳಿಯ ನಮ್ಮ ತಾಯಂದಿರು, ಹಿರಿಯಕರು, ಯುವಕರು ಎಲ್ಲ ವರ್ಗನೂ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಒಂದು ರೀತಿ ಅವರೇ ನನಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಿರಿಯಕರು ತಲೆ ಮೇಲೆ ಕೈ ಇಟ್ಟು ನಿನಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದನ್ನ ಬಯಸಿದ್ದಾರೆ. ಹಾಗಾಗಿ ಬಹುಶಃ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇನೆ ಅಂತಕ್ಕಂಥದ್ದಾದರೆ ಇವತ್ತು ಕೆಂಗಲ್ ಹನುಮಂತನ ಗುಡಿಯ ಆಚೆ ನಾನೇನು ಮಾತನಾಡ್ತಾ ಇದ್ದೇನೆ, ಒಂದು ರೀತಿ ಚನ್ನಪಟ್ಟಣ ತಾಲೂಕಿನ ಎಲ್ಲ ನಮ್ಮ ಜನತೆ ಸಂಪೂರ್ಣವಾಗಿ ನಿಖಿಲ್ ಕುಮಾರಸ್ವಾಮಿಲಿ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಅದೇ ರೀತಿ ಅವರ ಒಂದು ಆಶೀರ್ವಾದಕ್ಕೆ ಮುಂದಿನ ದಿನಗಳಲ್ಲಿ ನನ್ನ ಜವಾಬ್ದಾರಿ ಕೂಡ ಹೆಚ್ಚಾಗ್ತದೆ, ಅದ್ರ ಬಗ್ಗೆನೂ ನನಗೆ ಅರಿವಿದೆ. ಹಾಗಾಗಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡ್ತೇನೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಖಿಲ್? ನನಗೆ ಲೀಡಿನ ಬಗ್ಗೆ ಏನು ಗೊತ್ತಿಲ್ಲಣ್ಣ, ಒಂದು ಅವಕಾಶ ಕೊಡ್ತಾರೆ ಜನ ಅಂತ ಅಂದ್ಕೊಂಡಿದ್ದೀನಿ. ಬಿಜೆಪಿಯವರು ಕೂಡ ಜೊತೆಗೂಡಿ ಕೆಲಸ ಮಾಡಿರುವಂಥದ್ದು ಕೂಡ. ಸೊ ಬಿಜೆಪಿಯವರು ಕೂಡ ಶ್ರಮ ಕೂಡ ಜಾಸ್ತಿ ಇದೆ ಮತ್ತು ಅವರು ಕೂಡ ತುಂಬ ಜಲ್ಲ ಕೆಲಸ ಮಾಡೋದು ಅನ್ಸುತ್ತಾ? ನಾವು ಒಟ್ಟಾರೆಯಾಗಿ NDA ಕುಟುಂಬವಾಗಿ ಪ್ರಾಮಾಣಿಕವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳ ದುಡಿಮೆ ಏನಾದರೂ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಜನತೆಯ ಪರವಾಗಿ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದಾದ್ರೆ ಮೊದಲು ಆ ಕೀರ್ತಿ ಎರಡು ನಮ್ಮ ಕಾರ್ಯಕರ್ತರಿಗೆ ಸೇರ್ಬೇಕಾಗ್ತದೆ. ಕೊನೆಯ 2 ದಿನಗಳಲ್ಲಿ ಒಂದಷ್ಟು ವೈಯಕ್ತಿಕ ಟೀಕೆಗಳು ಬಂದು, ಜಮೀರ್ ಮತ್ತು ನಿಮ್ಮ ಕುಟುಂಬವನ್ನ ಖರೀದಿ ಮಾಡೋ ಸಂಬಂಧಪಟ್ಟ ಚರ್ಚೆ ಆಯಿತು, ಏನು ವರ್ಣಭೇದ ಬಗ್ಗೆ ಚರ್ಚೆ ಆಯ್ತು. ಏನು ಹೇಳುತ್ತೆ ಇದ್ರ ಬಗ್ಗೆ ಅನ್ಸುತ್ತೆ? ಇವೆಲ್ಲವೂ ಕೂಡ ಕ್ಷೇತ್ರದ ಜನಗಳ ತೀರ್ಮಾನಕ್ಕೆ ಬಿಟ್ಬಿಡೋಣ. ನನಗೆ ಇದು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಾನು ಆಸ್ಪದ ಕೊಟ್ಟಿಲ್ಲ. ಇದು ನನ್ನ 3ನೇ ಚುನಾವಣೆ. ನಾನು ಕಳೆದ 2 ಚುನಾವಣೆಯಲ್ಲೂ ಕೂಡ ನಾನು ವೈಯಕ್ತಿಕವಾಗಿ ಯಾರೇ ಏನೇ ಮಾತಾಡಿದ್ರು ಅಥವಾ ಕೆಲವೊಂದಷ್ಟು ಚುನಾವಣೆಗಳಲ್ಲಿ ನಮ್ಮ ಜೊತೆಲೇ ಇದ್ದು ಮಾತಾಡಿದ್ರು ಕೂಡ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟವನಲ್ಲ. ನನಗೆ ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಕ್ಷೇತ್ರ, ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರ ಕಾಲಘಟ್ಟದಲ್ಲಿ. ಅವೆಲ್ಲವನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು ಒಂದು ಭಾಗ ಆದ್ರೆ, ಕನಸಿನ ಚನ್ನಪಟ್ಟಣ ಹೇಗಿರ್ಬೇಕು ಅಂತಕ್ಕಂಥದ್ದು ನಿಖಿಲ್ನ ಕನಸನ್ನ ಹೇಳ್ತಾ ಹೋದೆ ಬಿಟ್ರೆ ಬೇರೆ ಇನ್ನೇದ್ರ ಬಗ್ಗೆನೂ ನನ್ನ ಮಾತು ಕೊಟ್ಟಿಲ್ಲ. ಥ್ಯಾಂಕ್ ಯು. ಇದು ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಅವ್ರು ಹೇಳ್ತಾ ಇರುವಂತದ್ದು ಜಮೀರ್ ಅಹಮದ್ ಖಾನ್ ಹೇಳಿಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಹೇಳಿಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಆಸ್ಪದ ನೀಡೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.